ಗೊಲ್ಲಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣಾ ಫಲಿತಾಂಶ. ಕಳೆದ ಜನವರಿಯಲ್ಲಿ ನೆಲಮಂಗಲ ತಾಲೂಕು ಗೊಲ್ಲಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು, ಅದರ ಮತ ಎಣಿಕೆ ಕಾರ್ಯವು ಬುಧವಾರ ನಡೆದಿದ್ದು, ಫಲಿತಾಂಶ ಘೋಷಣೆಯಾಗಿದೆ. ರಿಟರ್ನಿಂಗ್ ಅಧಿಕಾರಿಯವರು ದಿನಾಂಕ 23/1/2025 ನಡೆದಿದ್ದ ಚುನಾವಣೆಯಲ್ಲಿ ಒಟ್ಟು 12 ಮಂದಿ ಜಯಗಳಿಸಿದ್ದಾರೆಂದು ಘೋಷಣೆ ಮಾಡಿದ್ದ ಅವರು, ಸಲಹಾಗಾರರ ಕ್ಷೇತ್ರದಿಂದ ಪುಟ್ಟರಾಜು HR, ರಾಮಚಂದ್ರಪ್ಪ, AC ಲೋಕೇಶ್, MS ಮನೋಹರ್, GS ಸಿದ್ದಲಿಂಗಯ್ಯ, ಲೀಲಾ S, M ಮಂಜುಳಾ, JM ಆಂಜಿನಪ್ಪ, HB ಆನಂದ್, ರಾಮಯ್ಯ ಮತ್ತು ಸಲಹಾಗಾರರಲ್ಲದ ಕ್ಷೇತ್ರದಿಂದ GV ಶಿವಪ್ರಸಾದ್ ಜಯಗಳಿಸಿದ್ದಾರೆಂದು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರಾದ ಮಲ್ಲಣ್ಣ, ಬಿಜೆಪಿ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹರ್ಷ, ಮುಖಂಡರಾದ ಪುಟ್ಟರಾಜು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು, NKS TV4 ಬೆಂಗಳೂರು. ಸಹಕಾರ ಸಂಘ ನಿಮಿತ್ತ ಗೊಲ್ಲಹಳ್ಳಿ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದರ ಆಡಳಿತ ಮಂಡಳಿ ಚುನಾವಣೆ ದಿನಾಂಕ 23/1/2025. ರಿಟರ್ನಿಂಗ್ ಅಧಿಕಾರಿಯ ವಹಿಸುವುದೇನೆಂದರೆ, ಸದರಿ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಸಹಕಾರ ಸಂಘದ ನಿಯಮಗಳು 1960 ನಿಯಮ 14ನಲ್ಲಿನ ಉಪಬಂಧಾನುಸಾರ ನಾನು ಅವರ ಎದುರಿನಲ್ಲಿ ತೋರಿಸಿರುವ ಮತಕ್ಷೇತ್ರದಿಂದ ವಿದ್ಯುಕ್ತವಾಗಿ ಚುನಾಯಿತರಾಗಿದ್ದಾರೆಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಘೋಷಿಸುತ್ತೇನೆ. ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಪುಟ್ಟರಾಜು HR, ಬಿನ್ ರೆಡ್ಡಪ್ಪ ಇವರು 135 ಮತಗಳನ್ನು ಪಡೆದು ಚುನಾಯಿತರಾಗಿರುತ್ತಾರೆ. ನೆಕ್ಸ್ಟ್ ಸಾಮಾನ್ಯ ಕ್ಷೇತ್ರದಿಂದ ರಾಮಚಂದ್ರಪ್ಪ, ದೊಡ್ಡೇಗೌಡ ಇವರು 107 ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ. ಮನೋಹರ್ MS, ಬಿನ್ C ಸೋಮಶೇಖರ್ ಇವರು 101 ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ. ಸಿದ್ದಲಿಂಗಯ್ಯ GS, ಬಿನ್ ಸಿದ್ದಲಿಂಗಪ್ಪ ಇವರು 101 ಮತಗಳನ್ನು ಪಡೆದು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ. ಸ್ವಲ್ಪ ನಗರಿ ಎಲ್ಲ ಒಂದ್ಸಲ ಈಗ ಫೋಟೋ ಕರೆಕ್ಟ್ ಅಲ್ಲ, ಈಗೆಲ್ಲ ಕ್ಲಿಯರ್. ನಾವು ಚುನಾವಣೆ ಇವತ್ತು VSS ಎಂದು ಎಣಿಕೆ ಕೂಡ ಒಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅವತ್ತೇ ಹೇಳಿದ್ದು ನಾವು BJP JDS ಒಂದಾಗಿ ಗೆಲ್ತೀವಿ, 12 ಗೆಲ್ತೀವಿ ಅಂತ ಹೇಳಿದ್ದು. ಅದು ನಮ್ಮ ವೀರ ಆಂಜನೇಯನ ಕೃಪೆಯಿಂದ 12 ಜನನೂ ಬಹುಮತದಿಂದ ಗೆದ್ದಿದ್ದಾರೆ. ಅದು ತುಂಬ ಖುಷಿಯಾಗಿದೆ. ಸ್ವಲ್ಪ ಲೇಟ್ ಆಗಿದ್ದು ಇದಾಯಿತು, ಆದರೂ ಸಹ ಸತ್ಯ ಎತ್ತಿರ್ತದಂಥ ಗೆಲುವು ಅಂತ ಹೇಳಿ ಆಗಿ 12 ಕೂಡ ಗೆಲುವಾಗಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಇನ್ನು ಸೊಸೈಟಿನ ತುಂಬ ಎಲ್ಲ ಒಗ್ಗಟ್ಟಾಗಿ 12 ಜನನು ಗೆದ್ದಿರೋದ್ರಿಂದ ಅದನ್ನು ಯಾವುದೇ ರೀತಿ ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತಂತೆ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಎಲ್ಲ ಗೆದ್ದಿರೋಂಥ ಮಹಿಳೆಯರು ಸ್ನೇಹಿತರೆಲ್ಲ ಸದಸ್ಯರುಗಳು ಒಂದಾಗಿ ಹೋಗ್ತಾರೆ, ಯಾವುದೇ ತಡೆ ಬರಲ್ಲ. ಯಾಕೆಂದರೆ 12 ಜನ ಒಟ್ಟಿಗೆ ಕ್ಯಾನ್ವಾಸ್ ಮಾಡಿದ್ದು ನಾವು, ಒಬ್ಬರು ಬಿಟ್ಟು ಒಬ್ಬೊಬ್ರು ಹೋಗಿ ಒಂದೊಂದು ಓಟ್ ಕೇಳೋದು ಆ ಥರ ಮಾಡಲಿಲ್ಲ. ಅದು ಎಲ್ಲ ಒಳ್ಳೆಯದಾಗಿದೆ. 12 ಜನ ಏನು ನಾವು ಸಿಂಡಿಕೇಟ್ ಮಾಡಿದ್ದು 12 ಜನನೂ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಜನರಿಗೂ ಈ ಎಲ್ಲ ಷೇರ್ದಾರರು ಇವತ್ತು ಒಳ್ಳೆಯ ಕೆಲಸವನ್ನು ನಮಗೆ ಕೆಲಸ ಮಾಡಿರಿ ಅಂತ ಗುರುತಿಸಿ 12 ಜನಕ್ಕೂ ಬಹುಮತ ನೀಡಿರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಆದಷ್ಟು ಬೇಗ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಚುನಾವಣೆಯನ್ನು ಬೇಗ ಮಾಡಿ. ಯಾಕೆಂದರೆ ಇದನ್ನು ತುಂಬ ಲೇಟ್ ಆಗೋಯ್ತು. ಇನ್ನು ಮುಂದೆ ಅದು ಲೇಟ್ ಆಗ್ದಂಗೆ ವಿತಿನ್ ಒಂದು 10 ದಿನದೊಳಗಾಗಿ ಯಾವುದನ್ನ ಒಳ್ಳೆಯ ದಿನ ನೋಡಿ ಅಧ್ಯಕ್ಷರು ಉಪಾಧ್ಯಕ್ಷರ ಘೋಷಣೆ ಮಾಡಿ ಎಲ್ಲ ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಸದಸ್ಯರುಗಳಲ್ಲಿ ಕೇಳ್ಕೊಳ್ತಾ, ಇದಕ್ಕೆ ಹೆಚ್ಚಿನವಾಗಿ ನಾವು ಎಲೆಕ್ಷನ್ ನಿಂತವರು ಭಾರಿ ಕೆಲಸ ಮಾಡಿದ್ರು. ಹರ್ಷ ಅವರು ಇರ್ಬೋದು, ಎಲ್ಲರೂ. ಯಾಕೆಂದರೆ ಆ ಲೀಡರ್ಶಿಪ್ ತಗೊಂಡು
ಎಲ್ಲ ಒಗ್ಗಟ್ಟಾಗಿ ನಿಂತಿರೋರ್ಕಿಂತ ಹೊರಗಡೆ ಇರೋರು ಜಾಸ್ತಿ ಹೋರಾಟ ಮಾಡಿ ಮಾಡಿದ್ರು. ಮತದಾರರು ನಾವು ಹೋದಾಗೆಲ್ಲ ಸಹ ಅವ್ರು ಹೇಳೋರು, ಇದು ನೀವು ಒಳ್ಳೆ ಸಿಂಡಿಕೇಟ್ ಮಾಡಿದರೆ ಎಲ್ಲರಿಗೂ 100 ಭಾಗ ಒಳ್ಳೆಯದಾಗುತ್ತೆ ಅಂತ ಹೇಳೋರು. ಅದೇ ರೀತಿ ಒಳ್ಳೆಯದಾಗಿದೆ. ಭಗವಂತ ಮತದಾರರಿಗೆ ಎಲ್ಲ ಒಳ್ಳೇದು ಮಾಡಲಿ. ಯಾಕೆಂದರೆ ಒಳ್ಳೆ ಗುರ್ಸಿ ಎಲ್ಲ ಇದು ಮಾಡಿರೋದ್ರಿಂದ ಎಲ್ಲ ತುಂಬ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾರಂತ ವಿಶ್ವಾಸ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಹೇಳಿ ಸರ್. ಏನು ಸರ್, ಚುನಾವಣೆ ನಡೆದಿದ್ದ ದಿವಸ ಭಾರಿ ಚೆನ್ನಾಗಿತ್ತು. ಈಗ 2 ತಿಂಗಳು ಲೇಟ್ ಆಯಿತು, ಅದರಿಂದ ಒಂದು ಸ್ವಲ್ಪ ಇದಾದ ಬಂತು. ಒಂದು ಒಗ್ಗಟ್ಟಲ್ಲಿ ಏನು ಶಕ್ತಿ ಐತೆ ಅನ್ನೋದು ಇವತ್ತು ಗೊತ್ತಾಯ್ತು ನಮ್ಮೆಲ್ಲರಿಗೂ. ಒಗ್ಗಟ್ಟು ಅದರಿಂದ ಎಲ್ಲರೂ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಕ್ಯಾನ್ವಾಸ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಒಂಚೂರು ಗುಂಪು ಘರ್ಷಣೆ ಇಲ್ದಂಗೆ ನಾವೆಲ್ಲ ಇದು ಮಾಡಿದ್ದೀವಿ. ಅದೆಲ್ಲ ಸೇರಿಸ್ಕೊಂಡು ನಮಗೆ ಟೋಟಲಾಗಿ ಒಳ್ಳೆಯದಾಗಿದೆ. ದೇವರು ಒಳ್ಳೇದು ಮಾಡಿದೆ ಸರ್. ಎಷ್ಟು ಸರ್, ನಮ್ಮಲ್ಲಿ 23 ಅಭ್ಯರ್ಥಿಗಳು ಮಾಡಿದ್ದು. 24-27 ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡಿದ್ದು. ಅದರಲ್ಲಿ ನಮ್ಮ ಸಿಂಡಿಕೇಟ್ 12 ಜನ 12 ಗೆದ್ದಿದ್ದೀವಿ ನಾವು. ಎಷ್ಟು ಜನ ಜನರಲ್ ಜೆಂಟ್ಸಲ್ಲಿ ನಮಗೆ ಅತ್ಯಧಿಕ ಮತ ಬಂದಿರೋದು ನಮಗೆ 135 ಮತ ಬಂದಿದೆ. ಮೀಸಲಾತಿ ಲೇಡೀಸ್ ಒಳಗೆ 150 ಮತ ನಮ್ಮ ಲೀಲಾ ಕುಮಾರ್ ಒಬ್ಬರಿಗೆ ಅನ್ನೋರು ಬಂದೈತೆ. ST ಒಳಗೆ ರಾಮಪ್ಪ ಅನ್ನೋರಿಗೆ ಅವರಿಗೆ ಅತ್ಯಧಿಕ ಮತ ಬಂದೈತೆ. ಆ ರೀತಿ ಎಲ್ಲರಿಗೂ ಬಂದಿದೆ. ಟೋಟಲ್ ಎಷ್ಟು ಓಟ್ ಇತ್ತು? 155 ಓಟು. ನಮ್ಮ ಹೆಸರು ಸರ್ ಪುಟ್ಟರಾಜು 2